ಎನ್ಐಎ ಅಧಿಕಾರಿಗಳಿಂದ ಬಂಧಿತ ಶಂಕಿತ ಉಗ್ರರ ತೀವ್ರ ವಿಚಾರಣೆ ನಡೀತಾ ಇದೆ. ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ಅಲ್ಲಿ ಎಫ್ಎಸ್ಎಲ್ ವಿಭಾಗ ಕೂಡ ಇದೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಶಂಕಿತರನ್ನ ಬಂಧಿಸಿ ಎನ್ಐಎ ಅಧಿಕಾರಿಗಳು ಕರೆ ತಂದಿದ್ದಾರೆ. ತೀವ್ರವಾದಂತಹ ವಿಚಾರಣೆ ನಡೀತಾ ಇದೆ. ಈಗ ಟೆಕ್ನಿಕಲ್ ಸೆಲ್ ಅಂದ್ರೆ ಈಗ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಪತ್ತೆಯಾಗಿದ್ದಾವೆ. ಅವರ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು, ಅವ್ರು ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು, ಅವ್ರ ಮೊಬೈಲ್ ಈಗ ಅವರು ಸಿಮ್ಗಳನ್ನ ಚೇಂಜ್ ಮಾಡ್ತಾ ಇದ್ರು. ಸುಮಾರು ಒಂದು 8ರಿಂದ 10 ಸಿಮ್ ಚೇಂಜ್ ಮಾಡಿದ್ದಾರೆ ಇಬ್ಬರು. ಇವತ್ತು 2ನೇ ಶನಿವಾರ ಕೋರ್ಟ್ಗೆ ರಜೆ ಇದೆ. ಹಾಗಾಗಿ ನ್ಯಾಯಾಧೀಶರ ಮನೆ ಬಳಿ ಅಂದರೆ ನ್ಯಾಯಾಧೀಶರ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸಿ ಇಬ್ಬರನ್ನು ಕಸ್ಟಡಿಗೆ ಕೇಳುತ್ತಾರೆ. ಎನ್ಐಎ ಟೀಮ್ ಕಸ್ಟಡಿಗೆ ಕೇಳಲು ಒಂದಷ್ಟು ಅಂಶಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಅಥವಾ ಸಾಕ್ಷ್ಯಾಧಾರಗಳು ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಅವರ ಬಳಿ ಪತ್ತೆಯಾಗಿರೋ ವಸ್ತುಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧ ಮುಂದುವರೆದಿದೆ ಎನ್ಐಎ ತನಿಖೆ. ನೋಡಿ, ಈಗ ಕೆಲವೊಂದಿಷ್ಟು ಪ್ರಕ್ರಿಯೆಗಳಿದ್ದಾವೆ. ಕಸ್ಟಡಿಗೆ ಕೇಳಬೇಕು ಅಂತ ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಸಾಕ್ಷಿಗಳಲ್ಲದೆ ಇದ್ರೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಏನಿದ್ದಾವೆ ಇವ್ರ ಹತ್ರ, ಎನ್ಐಎ ಅಧಿಕಾರಿ ಹತ್ರ ಏನಿದೆ, CCTV ಫುಟೇಜು ಅವೆಲ್ಲ ಈಗ ಸದ್ಯಕ್ಕೆ ಸಬ್ಮಿಟ್ ಮಾಡೋಂಗಿಲ್ಲ. ಕೋರ್ಟಿಗೆ ಮಾತ್ರ ಅದನ್ನ ಸಬ್ಮಿಟ್ ಮಾಡೋದಿರುತ್ತೆ. ಬಟ್ ಈಗ ನ್ಯಾಯಾಧೀಶರ ಮುಂದೆ ಏನಿರುತ್ತೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪೇಪರ್ನಲ್ಲಿ ಅವರು ಲಿಖಿತವಾಗಿ ಬರೆದು ಕೊಡಬೇಕಾಗತ್ತೆ. ನೋಡಿ, ಹಿಂಗೆ ಬಾಂಬ್ ಬಿಟ್ಟಿದ್ರು, ಇವ್ರು ಸಂಬಂಧಪಟ್ಟಂಗೆ ನಮ್ಮ ಹತ್ರ ಸಾಕ್ಷಿಗಳು ಪುರಾವೆಲ್ಲ ಇದ್ದಾವೆ ಅಂಥೇಳಿ ಕೆಲವೊಂದಿಷ್ಟು ಹೈಲೈಟ್ಗಳನ್ನು ಲಿಖಿತವಾಗಿ ಬರೆದು ನ್ಯಾಯಾಧೀಶರ ಮುಂದೆ ಅದನ್ನು ಸಬ್ಮಿಟ್ ಮಾಡಿ ಆಮೇಲೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಈ ರೀತಿಯಾದಂಥ ಪ್ರಕ್ರಿಯೆಗಳಿರ್ತವೆ. ಆಮೇಲೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಇಲ್ಲಿ ಸಹಾಯಕಾರಿ ಆಗ್ಬೋದು. ಯಾಕಂದರೆ 800 CCTVಯನ್ನು ಪರಿಶೀಲನೆ ಮಾಡಿದ್ದಾರೆ. ಆತನ ಚಲನವಲನಗಳು ಎಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ. ಅವನು ವೇಷ ಮರೆಸ್ಕೊಂಡಿದ್ದು, ಜೊತೆಗೆ ಬೇರೆ ಬೇರೆಯವರಿಂದ ಹಣ ಸಹಾಯವನ್ನು ಪಡೆದುಕೊಂಡಿದ್ದು, ಇದೆಲ್ಲವೂ ಕೂಡ ಅಧಿಕಾರಿಗಳ ಹತ್ರ ಸಿಕ್ಕಾಪಟ್ಟೆ ಸಾಕ್ಷಿಗಳು ಸಂಗ್ರಹ ಆಗಿದೆ. ಆಮೇಲೆ ಚೆನ್ನೈನಲ್ಲಿ ಅವನು ಕ್ಯಾಪ್ ತೊಗೊಂಡಿದ್ನಲ್ವಾ, ಕ್ಯಾಪ್ ಅಂಗಡಿಯಲ್ಲಿ ಅಲ್ಲೂ ಕೂಡ CC ಕ್ಯಾಮ್ರಾದಲ್ಲಿ ಅವನ ಮುಖಚೆಹರೆ ಪತ್ತೆಯಾಗಿದೆ. ಸೊ ಈಗ ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ತೀವ್ರವಾದಂಥ ವಿಚಾರಣೆ ನಡೀತಾ ಇದೆ. ಮುಜಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವತ್ತು 10 ಗಂಟೆ ನಂತರ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದಾಗಿ ಕೋರ್ಟ್ಗಳು ರಜೆ ಇರ್ತವೆ. ಹಾಗಾಗಿನೇ ಇವತ್ತು ವಿಚಾರಣೆಗೆ ಅಂದರೆ ಈಗ ತಮ್ಮದೇ ಆದಂಥ ಶೈಲಿಯಲ್ಲಿ ವಿಚಾರಣೆ ನಡೆಸಿ ತದನಂತರ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಬಹುದು. ಬಟ್ ಇದು ಸುದೀರ್ಘವಾಗಿ ವಿಚಾರಣೆ ಆಗಬೇಕಿದು. ಇವ್ರ ಉದ್ದೇಶ ಏನು, ಇದರಿಂದ ಯಾರು ಮತ್ತೆ ಯಾರಿದ್ದಾರೆ, ಇವರಿಬ್ಬರೇ ಪ್ಲ್ಯಾನ್ ಮಾಡಿದ್ದ, ರಾಮೇಶ್ವರಂ ಕೆಫೆನೇ ಯಾಕೆ ಇವರು ಟಾರ್ಗೆಟ್ ಮಾಡಿದ್ದು, ಅಲ್ಲೇನಾದರೂ ವಿಧ್ವಂಸಕ ಕೃತ್ಯವನ್ನು ನಡೆಸಲಿಕ್ಕೇ ಅಂತ ಸಂಚು ಮಾಡಿದ್ದ, ಅಂದರೆ ಅಲ್ಲಿ ರಕ್ತದ ಹೊಳೆಯನ್ನು ಹರಿಸಲಿಕ್ಕೆ, ಅಥವಾ ಓನ್ಲಿ ಟಾರ್ಗೆಟ್ ಆಗಿದ್ದು ರಾಮೇಶ್ವರಂ ಕೆಫೆನ. ಮೇನು ಮೂಲವನ್ನು ಹುಡುಕಬೇಕು. ಆಮೇಲೆ ಯಾರೆಲ್ಲ ಫಂಡಿಂಗ್ ಮಾಡಿದ್ರು, ಯಾವುದಾದ್ರೂ ಐಸಿಸು ಅಥವಾ ಉಗ್ರ ಸಂಘಟನೆ ಕೈವಾಡ ಏನಾದರೂ ಇವರು ಉಗ್ರರೊಂದಿಗೆ ಇತ್ತ, ಇದೆಲ್ಲವೂ ಕೂಡ ಗೊತ್ತಾದ ಮೇಲೆ ಕಂಪ್ಲೀಟಾಗಿ ಮುಂದಿನ ಹಂತದ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಶುರುವಾಗುತ್ತೆ. ಬಟ್ ಅಲ್ಲಿವರೆಗೂ ಇದು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದು 14 ದಿನ ಆಗ್ಬೋದು ಅಥವಾ 10 ದಿನಗಳು ಕೂಡ ಆಗ್ಬೋದು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಬೆಂಗಳೂರಿಗೆ ಕರೆ ತಂದ್ರು, ಈಗ ಮಡಿವಾಳದಲ್ಲಿ ವಿಚಾರಣೆ ನಡೀತಾ ಇದೆ. ಮುಂದಿನ ಹಂತದ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ, ಕಸ್ಟಡಿಗೆ ಎಷ್ಟು ದಿನ ಕೇಳ್ಬೋದು, ಅದರ ಜೊತೆಗೆ ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕಾಗುತ್ತೆ ಅಂತ ನ್ಯಾಯಾಧೀಶರ ಮುಂದೆ? ಪ್ರಭು, ಮೊದಲೇನೀಗ ಅಲ್ಲಿಂದ ಟ್ರಾನ್ಸ್ಮಿಟ್ ವಾರೆಂಟ್ ಅನ್ನ ಇಟ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದಿರುವಂತದ್ದು ಶಂಕಿತ ಆರೋಪಿಗಳನ್ನ. ಅವರನ್ನ ಏನು ಇವತ್ತು ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರ ಸುಮಾರು 14-15 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೇಳ್ತಾರೆ. ಮೊದಲು ಕಸ್ಟಡಿ ಕೇಳಿ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಬಂಧಿತ ಆರೋಪಿಗಳು ಏನಿದ್ದಾರೆ, ಶಂಕಿತ ಆರೋಪಿಗಳು, ಅವ್ರನ್ನ ಟೆಕ್ನಿಕಲ್ ಸೆಲ್‌ಗೆ ಭದ್ರತೆಯನ್ನ ನೀಡಿರುವಂತದ್ದು. ಸೊ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಅಂದ್ರೆ ಈ ಕುಕೃತ್ಯವನ್ನ ಎಸಗಲಿಕ್ಕೆ ಯಾವಾಗಿಂದ ಪ್ಲಾನ್ ಮಾಡಿದ್ರು, ಇದಕ್ಕೆ ಇವ್ರಿಗೆ ಕಾರಣ ಏನು, ಯಾರು ಇವ್ರಿಗೆ ಈ ರೀತಿಯಾಗಿ ಒಂದು ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ, ದೇಶದ್ರೋಹ ಕೃತ್ಯಗಳನ್ನ ಎಸಗಲಿಕ್ಕೆ ತಲೆಗೆ ತುಂಬಿದಂತವ್ರು ಯಾರು ಏನು ಅನ್ನೋದನ್ನ ಮೊದಲು ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ. ಮತ್ತೆ ಇವರು ಯಾವಾಗಿಂದ ಇಂತಹ ವಿಧ್ವಂಸಕ ಕೃತ್ಯ ಮತ್ತು ದೇಶದ್ರೋಹ ಕೆಲಸ ಮಾಡುವಂತ ಸಂಘಟನೆಗಳು ಇಲ್ಲ ಅಂತ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಸಂಪರ್ಕಗಳು ಬಂತು ಅಂತ ಹೇಳಿ ಅಲ್ಲಿಂದ ಶುರು ಮಾಡಿದ್ರೆ ಮೊನ್ನೆ ನಡೆದಂತ ಬಾಂಬ್ ಬ್ಲಾಸ್ಟ್ ಏನು ರಾಮೇಶ್ವರ ಕಫೆಲ್ ನಡೀತೆ, ಅಲ್ಲಿವರೆಗೂ ಕೂಡ ಒಂದು ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕಾಗತ್ತೆ. ಸೊ ಇದು ಹಿಂದೆ ನಡೆದಂತ ಬ್ಲಾಸ್ಟ್ ಗಳಲ್ಲಿ ಇವರ
ಪಾತ್ರಗಳು ಕಂಡು ಬರ್ತಾ ಇರೋದ್ರಿಂದ ಈ ಪಾತ್ರಗಳಲ್ಲಿ ಇವರ ಪಾತ್ರಗಳೇನಿದೆ ಮತ್ತೆ ಯಾರೆಲ್ಲ ಸಹಕಾರದಿಂದ ಈ ಬ್ಲಾಸ್ಟ್ ಗಳನ್ನ ನಡೆಸಲಾಗ್ತಿದೆ, ದುಷ್ಕೃತ್ಯ ಕೃತ್ಯಗಳನ್ನ ಮಾಡ್ಲಾಗ್ತಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಒಂದು ನ್ಯಾಯಾಧೀಶರ ಮುಂದೆ ಏನು ಎನ್ಐಎ ವಿಶೇಷ ನ್ಯಾಯಾಲಯ ಇರುತ್ತೆ, ಅದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ, ಪಡಿಸಿ ಹೆಚ್ಚಿನ ವಿಚಾರಣೆಗೆ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥದ್ದು. ನಂತರ ಹಂತ ಹಂತವಾಗಿ ವಿಚಾರಣೆಗಳನ್ನ ಮಾಡ್ತಾ ಹೋಗ್ತಾರೆ. ಮೊದಲು ರಾಮೇಶ್ವರಂ ಬಾಂಬ್ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿತ್ತು, ಸೊ ಅಲ್ಲಿಂದ ಆರಂಭವಾಗುತ್ತೆ. ಅದಾದ ನಂತರ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತರಾಗಿರುವಂತಹ ಆರೋಪಿಗಳ ಹೇಳಿಕೆಗಳನ್ನ ಇಟ್ಕೊಂಡು ಇವರ ಹೇಳಿಕೆಗಳನ್ನು ತೆಗೆದುಕೊಂಡು ಪ್ರತ್ಯೇಕ ಕೊಠಡಿಗಳಲ್ಲಿಟ್ಟು ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಇವರು ನೀಡುವಂತಹ ಹೇಳಿಕೆಯನ್ನ ಆಧರಿಸಿ ಮುಂದಿನ ವಿಚಾರಣೆ ಆಗುತ್ತೆ. ಅದರ ಜೊತೆಗೆ ಇದುವರೆಗೆ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ, ಏನು ಮೊನ್ನೆ ನಾವು ನೋಡುವಂತ ಬ್ಲಾಸ್ಟ್ ಆದ ಬಳಿಕ ಆತ ಓಡಾಡಿರುವಂತಹ ಮಾರ್ಗಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳು ಸಿಕ್ಕಿತ್ತು. ಆತ ಬಟ್ಟೆ ಬದಲಾಯಿಸಿದಿರ್ಬೋದು, ಆತ ಶಾಪಿಂಗ್ ಮಾಡಿದಂತದ್ದಿರ್ಬೋದು, ಸೊ ಬ್ಯಾಗ್ ನ ಎತ್ಕೊಂಡು ಹೋಗುವಂತದ್ದು, ಬರುವಂತದ್ದು, ಎಲ್ಲಿ ಬೆಂಗಳೂರು ಸಿಟಿಗೆ ಎಂಟ್ರಿಯನ್ನ ತೆಗೆದುಕೊಂಡ, ಎಲ್ಲಿ ಎಕ್ಸಿಟ್ ಆದ, ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿರುವಂತದ್ದು ಮತ್ತು ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದೆ ಅದನ್ನು ಕೂಡ ಕಲೆ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಹಿಂದೆ ಓರ್ವನ್ನ ಏನು ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು, ಆತ ನೀಡಿರುವಂತಹ ಹೇಳಿಕೆ ಆಧಾರದ ಮೇಲೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಅವುಗಳನ್ನ ಮುಂದಿಟ್ಕೊಂಡು ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಅದರ ಜೊತೆಗೆ ಇವರಿಗೆ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು. ಇವ್ರು ಎಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು ಅಂದ್ರೆ ಇಂಡಿಯಾದಲ್ಲೇ ಇವರಿಗೆ ಟ್ರೈನಿಂಗ್ ಆಗಿತ್ತಾ, ಎಲ್ಲ ಹೊರ ದೇಶಗಳಿಗೆ ಹೋಗಿ ಏನಾದ್ರು ಟ್ರೈನಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ರೆ ಈ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಇವರು ಬಂದು ಬ್ಲಾಸ್ಟ್ ಅನ್ನ ಮಾಡ್ಲಿಕ್ಕೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಏನಿದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.